ನಮಸ್ಕಾರ ಫ್ರೆಂಡ್ಸ್, ಋಷಿ ಸ್ಟಾಕ್ಸ್ಗೆ ಸ್ವಾಗತ. ನಾವಿವತ್ತು ಯೂನಿಯನ್ ಬಜೆಟ್ 2026 ಏನಾಯಿತು ಅದ್ರದ್ದು ಹೈಲೈಟ್ಸ್ ಬಗ್ಗೆ ಮಾತಾಡೋಣ. ಸೊ ಇದನ್ನು ಮಾತಾಡ್ತಾ ನಾನು ಬೇಸಿಕ್ಕಾಗಿ ಗ್ರಾಕ್ ಯೂಸ್ ಮಾಡಿದ್ದೀನಿ ಇದನ್ನು ಅನಲೈಸ್ ಮಾಡೋಕ್ಕೆ. ಸೊ ಬನ್ನಿ ಅದ್ರ ಪ್ರಕಾರ ಹೈಲೈಟ್ಸ್ ನೋಡ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಎಕ್ಸ್ಪೆಕ್ಟೇಷನ್ ಇತ್ತು. ನಿನ್ನೆ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಎಕ್ಸ್ಪೆಕ್ಟೇಷನ್ ಬಂದು LTCG STCG ಏನಾರ ಕಡಿಮೆ ಆಗ್ಬೋದು, ಅದಾದರೆ ತುಂಬ ಚೆನ್ನಾಗಿ ಓಡುತ್ತೆ ಅಂತ ಹೇಳಿದ್ದೆ. ಬಟ್ ಅದು ಆಗಿಲ್ಲ. LTCG STCG ರಿಡಕ್ಷನ್ನು ಆಗಿಲ್ಲ, ತೆಗೆದೂ ಇಲ್ಲ. ಸೊ ನೀವು ಅದ್ರ ರಿಯಾಕ್ಷನ್ ಆಲ್ರೆಡಿ ನೀವು ನೋಡ್ಬೋದು ಮಾರ್ಕೆಟ್ ಹೇಗೆ ಬಿದ್ದಿದೆ ಅಂತ. ನೆಕ್ಸ್ಟು ಇನ್ಫ್ರಾಸ್ಟ್ರಕ್ಚರ್ ಕಡೆ ಪುಷ್ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಇದೆ, ಅದ್ರ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡೋಣ. ಸೇಮ್ ಗೋಸ್ ವಿತ್ ಡಿಫೆನ್ಸ್ ಕಡೆನೂ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ ಅಷ್ಟು ರೀಚ್ ಆಗದಿದ್ರೂ ಸ್ವಲ್ಪ ಅಲೋಕೇಶನ್ಸ್ ಇದೆ, ಆಯಿತಾ. ಮತ್ತು ರೈಲ್ವೇಸ್ ಕಡೆನೂ ಒಂದು ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಇತ್ತು. ಅದರಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಸೊ ಮೊದಲನೇದಾಗಿ ಅವನ ನೈಯರ್ ಲೆವೆಲ್ ಹೈಲೈಟ್ಸ್ ಬಗ್ಗೆ ಮಾತಾಡ್ಬಿಡೋಣ. ಓಕೆ, ಏನಿದೆ ಇದು ಫಿಸಿಕಲ್ ಡೆಫಿಸಿಟ್ ಟಾರ್ಗೆಟೆಡ್ 4.37. ಏನಪ್ಪ ಇದು ಅಂತ ಅಂದರೆ, ಈಗ ಫಸ್ಟ್ ಆಫ್ ಆಲ್ ಡೆಫಿಸಿಟ್ ಅಂತ ನಾನು ಅಂದರೆ ಮುಂಚೆನೇ ಹೇಳಿದ್ದೆ. ಈಗ ನಾವು ಏನೇ ಟ್ರೇಡ್ ಮಾಡಬೇಕು ಅಂದರೆ ಡಾಲರಲ್ಲಿ ವಾಪಸ್ ಕೊಡಬೇಕಾಗುತ್ತೆ ಇಂಪೋರ್ಟ್ ಮಾಡ್ಕೋಬೇಕಾದ್ರೆ. ಸೊ ನಾವು ಎಷ್ಟು ಡೆಫಿಸಿಟ್ ಇದೆ ಅಂದರೆ ನಾವು ಇಂಪೋರ್ಟ್ ಎಷ್ಟು ಮಾಡ್ಕೋತೀವಿ, ಎಕ್ಸ್ಪೋರ್ಟ್ ಎಷ್ಟು ಮಾಡ್ಕೊಳ್ತೀವಿ, ಅದರದ್ದು ಮೈನಸ್ ಮಾಡಿದ್ರೆ ಎಷ್ಟು ಡಿಫ್ರೆನ್ಸ್ ಬರುತ್ತೆ, ಅದನ್ನ ಡೆಫಿಸಿಟ್ ಅಂತ ಬರುತ್ತೆ. ನಾವು ಪಾಸಿಟಿವಲ್ಲಿ ಬಂತು ಅಂತ ಅಂದರೆ ನಾವು ಇದು ಎಕ್ಸ್ಪೋರ್ಟ್ ಜಾಸ್ತಿ ಮಾಡ್ತಾಯಿದ್ದೀವಿ, ನೆಗೆಟಿವಲ್ಲಿ ಬಂತು ಅಂತಂದರೆ ನಾವು ಇಂಪೋರ್ಟ್ ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಇಂಡಿಯಾ ಯಾವಾಗಲೂ ಇಂಪೋರ್ಟ್ ಮಾಡ್ಕೊಳ್ತಾ ಇರುತ್ತೆ. ಸೊ ಹಾಗಾಗಿ ಡಾಲರ್ದು ಅಪ್ರಿಷಿಯೇಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಇರೋ ಪ್ರಕಾರ ಏನಂತಂದರೆ, ಈಗ ನಮ್ಮದು ಡೆಫಿಸಿಟ್ ಬಂದು 4.4% ಇದೆ, 4.3ಗೆ ರಿಡ್ಯೂಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಆಯಿತಾ. ಮತ್ತು ಡೆಪ್ ಟು ಜಿ ಡಿ ಪಿಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದರೆ, ಡೆಪ್ತ್ ಅಂದರೆ ಗೊತ್ತು ಸಾಲ. ಆಲ್ಮೋಸ್ಟ್ ಅದು ಪರ್ಸೆಂಟೇಜು 56.1% ಇದೆ. 20 ಇದು 55 ಬರಬೇಕು ಅಂತ ನೆಕ್ಸ್ಟ್ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಈಗ ಗ್ರಾಸ್ ಮಾರ್ಕೆಟ್ ಬಾರೋಯಿಂಗು ಅಂದರೆ, ಓಕೆ, ನೀವು ಈ ನ್ಯೂಸ್ ನೋಡ್ತಿದ್ದಂಗೆ ನಿಮಗೆ ಒಂದು ಇದು ನೋಡಿರ್ಬೋದು, ಬ್ಯಾಂಕ್ ಸ್ಟಾಕ್ಸ್ಗಳು ಬಿದ್ದೋಗ್ತು ಪತ ಅಂತ. ಎಂತಕ್ಕಪ್ಪ ಅಂತಂದರೆ, ಈ ಬಾರೋಯಿಂಗ್ ಮಾಡಬೇಕು ಅಂತಂದರೆ ಬಾಂಡ್ಸ್ಗಳ ಮೂಲಕ ಗೌರ್ಮೆಂಟ್ ಮಾಡೋದು. ನಿಮ್ಗೆ ಮುಂಚೆನೇ ಹೇಳಿದೆ, ಇದು ನಾವು ಬಾಂಡ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ. ಸೊ ಇನ್ ಕೇಸ್ ಬಾಂಡ್ಸಲ್ಲಿ ನೀವು ಬಾರೋ ಮಾಡ್ತೀರಾ ಅಂತಂದರೆ ಏನಾಗುತ್ತೆ ಅಂತಂದರೆ, ಈಗ ಆಲ್ರೆಡಿ ಇದು ಹೀಲ್ಡ್ ಏನಂತ ಇರುತ್ತೆ ಅದಕ್ಕೆ ಜಾಸ್ತಿ ಕೊಡಬೇಕಾಗುತ್ತೆ. ಇನ್ ಕೇಸ್ 17.2 lakh crore ಬೇಕು ಅಂತಂದರೆ, ಈಗ ಎಕ್ಸಿಸ್ಟಿಂಗ್ ಆಲ್ರೆಡಿ ಬ್ಯಾಂಕ್ ಇನ್ವೆಸ್ಟ್ ಮಾಡಿರ್ತಾರಲ್ಲ ಬಾಂಡು, ಸೊ ಈಲ್ಡ್ ಜಾಸ್ತಿ ಆದಂಗೆ ಇದು ಬಾಂಡ್ ಮಾರ್ಕೆಟ್ ವ್ಯಾಲ್ಯೂ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ರಿಸ್ಕನ್ನ ಒಂದು ಸ್ವಲ್ಪ ಬದಿಗಿಟ್ಕೊಂಡು ಬ್ಯಾಂಕ್ ಸ್ಟಾಕ್ಸ್ಗಳು ಇವತ್ತು ಸ್ವಲ್ಪ ಬೀಳ್ತು. ಆನ್ ಟಾಪ್ ಆಫ್ ದ್ಯಾಟ್ ಅದೊಂದೇ ರೀಸನ್ ಅಲ್ಲ, ಬ್ಯಾಂಕ್ ರೀಸ್ಟ್ರಕ್ಚರಿಂಗ್ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಸೊ ಮೋಸ್ಟ್ಲಿ ಅದರದ್ದೆಲ್ಲ ಇಂಪ್ಯಾಕ್ಟು ಓವರಾಲು ಬ್ಯಾಂಕಿಂಗ್ ಸೆಕ್ಟರಲ್ಲಿ ನೀವು ಇವತ್ತು ನೋಡ್ಬೋದು, ಆಯಿತಾ. ಇದು ಒಂದು ಕೀ ಪಾಯಿಂಟು. ನೆಕ್ಸ್ಟು ಟೋಟಲ್ ಎಕ್ಸ್ಪೆಂಡಿಚರ್ ಬಜೆಟ್ ಈ ಸಲ 53.5 lakh crore ಇದೆ. ಅದರಲ್ಲಿ 36.5 lakh crore ಡೆಪ್ ಮೂಲಕ, ಇನ್ನೊಂದು ಟ್ಯಾಕ್ಸ್ ರೆಸಿಪ್ಟ್ ಮೂಲಕ ಇದು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಕ್ಯಾಪಿಟಲ್ ಎಕ್ಸ್ಪೆಂಡಿಚರು, ಇದು ನೋಡಿ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರು ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪಾಯಿಂಟ್ ನಮಗೆ. ಏನಪ್ಪ ಅಂದರೆ, ಕ್ಯಾಪೆಕ್ಸ್ ಅಂದರೆ ನಾವೇನೇ ಕಂಟ್ರಿನ ಇಂಪಾರ್ಟೆಂಟ್ ಮಾಡಬೇಕು ಅಂದರೆ ಒಂದು ದುಡ್ಡನ್ನ ಹಾಕಬೇಕು, ಅದನ್ನ ಕ್ಯಾಪೆಕ್ಸ್ ಅಂತಾರೆ. ಅಂದರೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಕ್ಟ್ರಿ ಸೆಟಪ್ ಮಾಡಬೇಕು ಅಂದರೆ ಅದಕ್ಕೆ ಮುಂಚೆ ಜಾಗ ತೊಗೊಂಡು ಮೆಷಿನ್ಸ್ಗಳು ತೊಗೊಂಡು ಅವೆಲ್ಲ ಮಾಡಬೇಕು ಅಂದರೆ ದುಡ್ಡು ಬೇಕಲ್ಲ, ಅದನ್ನ ಕ್ಯಾಪೆಕ್ಸ್ ಅಂತ ಅಂತಾರೆ. ನಿಮ್ಗೆ ಔಟ್ಪುಟ್ ಬರೋದು ಅದು ಪ್ರೊಡ್ಯೂಸ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ, ಎಕ್ಸ್ಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ. ಬಟ್ ಅದಕ್ಕೂ ಮುಂಚೆ ಕ್ಯಾಪೆಕ್ಸ್ ಆಗಬೇಕು. ಸೊ ಕ್ಯಾಪೆಕ್ಸ್ ಇಯರ್ ಆನ್ ಇಯರ್ ಇನ್ಕ್ರೀಸ್ ಆಗ್ತದೆ, ವಿಚ್ ಇಸ್ ಎ ಗುಡ್ ಸೈನ್. ನೆಕ್ಸ್ಟು ಇನ್ನೊಂದು, ನಾನು ನಿಮಗೆ STCG LTCG ರಿಡ್ಯೂಸ್ ಆಗಬೇಕು ಅಂತ ಹೇಳ್ತಿದ್ದೆ. ಬಟ್ ಇಲ್ಲಿ ನೋಡ್ಬೋದು STT ಇನ್ಕ್ರೀಸ್ ಮಾಡಿದ್ದಾರೆ. STT ಅಂದರೆ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಚಾರ್ಜಸ್ ಟ್ಯಾಕ್ಸ್ ಅಂತ. ಸೊ ಇದು ಯಾವಾಗ ಬರುತ್ತೆ ಅಂದರೆ, ನೀವು ಆ್ಯಸ್ ಸೂನ್ ಆಸ್ ನೀವು ಸೆಕ್ಯೂರಿಟಿ ಬೈ ಮಾಡಿದ ತಕ್ಷಣ ಅಲ್ಲೊಂದು STT ಅಂತ ಆ್ಯಡ್ ಮಾಡ್ತಾರೆ. ಸೊ ಇದರಲ್ಲಿ ಇಲ್ಲಿ ನೋಡ್ಬೋದು ನೀವು STT ಜಾಸ್ತಿ ಮಾಡಿರೋದು ಈ ಫ್ಯೂಚರ್ಸು ಮತ್ತು ಆಪ್ಷನ್ಸ್ಗೆ 0.02 ಇಂದ 0.05% ಅಂತ ಹೇಳ್ತಾ ಇದ್ದಾರೆ. ಅಂದರೆ 150% ಅಷ್ಟು ಫ್ಯೂಚರ್ಸಲ್ಲಿ ಜಾಸ್ತಿ ಮಾಡಿದ್ದಾರೆ, ಇದರಲ್ಲಿ 50% ಅಷ್ಟು ಆಪ್ಷನ್ಸಲ್ಲಿ ಜಾಸ್ತಿ ಮಾಡಿದ್ದಾರೆ. ಏನು ಇದು ಅಂತ ಅಂದರೆ, ನಾವು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಇದು ತೊಗೊಂಡ್ರೆ ಆಗ ಈಗ ಏನು ಟ್ಯಾಕ್ಸ್ ಆಗ್ತಾಯಿದ್ರೋ ಪರ್ಸೆಂಟೇಜು ಅದು ಜಾಸ್ತಿ ಆಗುತ್ತೆ ಅನ್ನೋದು ಒಂದು ಇಂಡಿಕೇಷನ್ನು. ಸೊ ಇದರಿಂದ ನೀವು ನೋಡ್ಬೋದು ಆಲ್ಮೋಸ್ಟ್ ಮಾರ್ಕೆಟು ಜಾಸ್ತಿ ಬಿದ್ದಿರೋದು ಇದೇ ಮೇಯ್ನ್ ರೀಸನ್ ಆಗಿದೆ, ಆಯಿತಾ. ನೆಕ್ಸ್ಟು ರೈಲ್ವೇಸ್ ಕಡೆ ಮಾತಾಡೋಣ. ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಕಡೆ ಮಾತಾಡೋಣ. ಇನ್ಫ್ರಾಸ್ಟ್ರಕ್ಚರ್ ಕಡೆ ಪುಷ್ ಇದ್ದೇ ಇರುತ್ತೆ ಅಂತ ಹೇಳಿದ್ದೆ. ಬಟ್ ಮೊದಲನೇದಾಗಿ 7 ಹೈ-ಸ್ಪೀಡ್ ರೈಲ್ ನೆಟ್ವರ್ಕ್ ಕೌಂಟರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಂಬೈ ಪುಣೆ, ಇದು ಪುಣೆ ಹೈದರಾಬಾದ್ ಬೆಂಗಳೂರು, ಹೈದರಾಬಾದ್ ಚೆನ್ನೈ, ಚೆನ್ನೈ ಬೆಂಗಳೂರು, ಡೆಲ್ಲಿ ವಾರಣಾಸಿ, ವಾರಣಾಸಿ ಸಿಲ್ಗುರಿ.
ಆಯಿತಾ. ಸೊ ಇದ್ರಲ್ಲಿ ನೋಡಿದ್ರೆ ನಿಮ್ಗೆ ಆನ್ ಎನ್ ಹೈಯರ್ ಲೆವೆಲ್ ಹೈ ಸ್ಪೀಡ್ ಅಂತಂದರೆ ಮೋಸ್ಟ್ಲಿ ಬುಲೆಟ್ ಟ್ರೈನ್ ರಿಲೇಟೆಡ್ ಮಾತಾಡ್ತಾ ಇರ್ತಾರೆ. ಸೊ ಇದು ಮಾಡಿದಾಗ ಆ್ಯಕ್ಚುಲಿ ಇದು ನಮ್ಮ ಟ್ರೆಡಿಷನಲ್ ರೈಲ್ವೆ ಕಡೆ ಏನಾರು ಚೇಂಜಸ್ಗಳಿದೆಯಾ? ಸ್ವಲ್ಪ ಕಡಿಮೆ ಇದೆ. ಅಂದರೆ ಪ್ರಾಜೆಕ್ಟ್ಗಳು ಸಿಗುತ್ತೆ, ಬಿಲ್ಡಿಂಗ್ ಇದು ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡೋಕ್ಕೆ, ಟ್ರ್ಯಾಕ್ ಹಾಕೋಕ್ಕೆ. ಬಟ್ ಅದರ ಅರ್ಥ ಈಗ ಟ್ರೆಡಿಷನಲ್ ರೈಲ್ವೆಲಿ ಕೋಚ್ ಡೆವಲಪ್ಮೆಂಟು, ಟಿಕೆಟಿಂಗ್ ಫೇರು, ಫುಡ್ಡು, ಅದು ಅದು ಇದು ಅಂತ ಮಾಡ್ತಾರಲ್ಲ, ಅದ್ರ ಬಗ್ಗೆ ಏನು ಸ್ಪೆಸಿಫಿಕ್ ಆಗಿಲ್ಲ. ಸೊ ಹಾಗಾಗಿ ರೈಲ್ವೆ ಸೆಕ್ಟರ್ಗೆ ಸ್ವಲ್ಪ ಇಂಪ್ಯಾಕ್ಟ್ ಆಗೇ ಆಗುತ್ತೆ. ನೆಕ್ಸ್ಟು ಈ ಈಸ್ಟರ್ನ್ ಪಾರ್ಟ್ ಆಫ್ ಇಂಡಿಯಾಗೆ ಸ್ವಲ್ಪ ಫೋಕಸ್ ಕೊಟ್ಟಿದ್ದಾರೆ. ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ಸು, ಅಂದರೆ ಈಗ ಫಾರ್ ಎಕ್ಸಾಂಪಲ್ ಫ್ರಮ್ ನಾರ್ತ್ ಇದು ನ್ಯೂ ಈಸ್ಟ್ ವೆಸ್ಟ್ ಟು ಸೂರತ್. ಅಂದರೆ ಈಗ ನಿಮಗೆ ಏನಪ್ಪ ಅಂದರೆ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅಂದರೆ, ಈಗ ನೀವೇನೋ ಒಂದು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಅಂದರೆ ಅದನ್ನ ಒಂದು ಕಂಟೈನರ್ ಮೂಲಕ ಕಳಿಸ್ಬೇಕು, ಅಥವಾ ಏನೋ ಒಂದು ಇದು ಅದನ್ನೆಲ್ಲ ಕಳ್ಸೋಕ್ಕೆ ಫ್ರೈಟ್ ಮೂಲಕ ಕಳಿಸೋದು ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಒಂದು ಡೆಡಿಕೇಟೆಡ್ ಫ್ರೈಟ್ ಇದು ಮಾಡ್ತಾ ಇದ್ದಾರೆ. ನೆಕ್ಸ್ಟು 20 ನ್ಯೂ ನ್ಯಾಷನಲ್ ವಾಟರ್ ವೇಸ್ ಟು ಬಿ ಆಪರೇಷನಲೈಸ್ಡ್. ಅಂದರೆ ಈಗ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ರೋಡ್ ಮೂಲಕ ಮಾಡ್ತೀವಿ, ಏರ್ ಮೂಲಕ ಮಾಡ್ತೀವಿ, ಥ್ರೂ ಫ್ಲೈಟ್ಸು. ಹಾಗೆ ವಾಟರ್ ಮೂಲಕ ಮಾಡೋಕ್ಕೆ ಡೆಡಿಕೇಟೆಡ್ ಆಗಿ ಏನೋ ಇದು ಒಂದು ಪ್ರಾಜೆಕ್ಟ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಯಾವುದು ಸೆಕ್ಟರ್ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ನನಗೆ ಅಂಥ ಐಡಿಯಾ ಇಲ್ಲ, ಒಂದು ಸ್ವಲ್ಪ ನೀವು ರಿಸರ್ಚ್ ಮಾಡಿ, ಆಯಿತಾ. ನೆಕ್ಸ್ಟು ಇದು ನೋಡ್ಬೋದು, ಮತ್ತು ಈಸ್ಟ್ ಕೋಸ್ಟ್ಗೆ ಒಂದು 4000 ಈ ಬಸ್ಸಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಡೆಡಿಕೇಟೆಡ್ RE80 ಅಂದರೆ ಇದೊಂದು ಇನ್ಸ್ಟ್ರೂಮೆಂಟ್ ಆಗುತ್ತೆ. ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೀವು ನೋಡ್ಬೋದು. ಅದೇನು ಅಂತಂದರೆ ನೀವು ಸ್ಪೆಸಿಫಿಕ್ ಅಂದರೆ ಬಿಲ್ಡಿಂಗ್ಸ್ಗಳನ್ನ ತಗೊಂಡು ಅದನ್ನ ಮ್ಯಾನೇಜ್ಮೆಂಟ್ಗೆ ಒಬ್ರು ಕೊಟ್ಬಿಟ್ಟು ಅವ್ರು ಬರೋ ಬಾಡಿಗೆನ ಅಥವಾ ಅದ್ರಲ್ಲಿ ಬರೋ ದುಡ್ಡನ್ನ ಒಂದು ಗ್ರೂಪ್ಗೆ ಹಂಚ್ಕೋಬೋದು. ಅದನ್ನ ರೀಟ್ಸ್ ಅಂತಾರೆ. ಸೊ ಅದನ್ನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ ಹೇಳಿ, ನಾನು ಇನ್ ಡೀಟೇಲ್ ವೀಡಿಯೋ ಮಾಡ್ತೀನಿ. ಬಟ್ ಆನ್ ಎನ್ ಹೈಯರ್ ಲೆವೆಲ್ಲು ಸ್ಪೆಸಿಫಿಕ್ ಇದು ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ರಿಲೇಟೆಡ್ ಬಿಲ್ಡಿಂಗ್ಸ್ಗಳನ್ನ ಇಟ್ಕೊಂಡು. ನೆಕ್ಸ್ಟು ಮ್ಯಾನುಫ್ಯಾಕ್ಚರಿಂಗ್ ಕಡೆ ನೋಡೋಣ. ಮ್ಯಾನುಫ್ಯಾಕ್ಚರ್ ಕಡೆ ಬಂದಾಗ ಬಯೋಫಾರ್ಮಾ ಶಕ್ತಿ ಅಂತ ಅಂದರೆ ನಿಮಗೆ ಆಲ್ಮೋಸ್ಟು ಇದರಲ್ಲಿ ಈ ಕೋಲ್ಡ್ ಮ್ಯಾನುಫ್ಯಾಕ್ಚರಿಂಗು ಮತ್ತು ಇದು ಬಯೋ ಎನರ್ಜೀಸ್ ರಿಲೇಟೆಡು ಪಾರ್ಕ್ಸ್ಗಳನ್ನೂ ಮಾಡ್ತಾ ಇದ್ದಾರೆ 5 to 6 ಡಿಫ್ರೆಂಟ್ ಪ್ಲೇಸಸಲ್ಲಿ. ಸೊ ಅದರಿಂದ ನೀವು ನೋಡ್ಬೋದು, ಇವತ್ತು ಕೆಮಿಕಲ್ಲು ಮತ್ತು ಫಾರ್ಮಾ ಕಂಪ್ನಿಗಳಿಗೆ ಸ್ವಲ್ಪ ಬೆನಿಫಿಟ್ ಆಗಿದೆ. ಆಲ್ಮೋಸ್ಟ್ 10,000 crores ಅಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು EMS ಮತ್ತು ಸೆಮಿಕಂಡಕ್ಟರ್ ಪುಷು. EMS ಅಂತಂದರೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ. ಇದು ಹೇಳಿದಾಗ ನಂಗೆ 2 ಕಂಪ್ನಿಗಳು ಬರುತ್ತೆ. ಒಂದು ಡಿಕ್ಸಾನ್ ಟೆಕ್ನಾಲಜಿ, ಇನ್ನೊಂದು ಕೇನ್ಸಲ್ಲಿ ಸ್ವಲ್ಪ ಕನ್ಸರ್ನ್ ರೈಸ್ ಮಾಡಿದ್ರು ಕೋಟಕ್ ಸೆಕ್ಯೂರಿಟೀಸ್ ಅವರು. ನೀವು ಅದು ನಿಮ್ಮ ಡಿಸ್ಕ್ರಿಪ್ಷನ್ ನೋಡ್ಕೊಳ್ಳಿ. ನೆಕ್ಸ್ಟು ಇನ್ನು ಸೆಮಿಕಂಡಕ್ಟರ್ ಬಂದಾಗ CG ಪವರ್ ಬರುತ್ತೆ, ಮಾಸ್ಚಿಪ್ ಬರುತ್ತೆ, ಇನ್ನೂ ಕೆಲವು ಕಂಪ್ನೀಸ್ಗಳು ಬರುತ್ತೆ, ನೀವು ನೋಡ್ಬೋದು. ಇದೆರಡಕ್ಕೆ ತುಂಬಾ ಪುಷ್ ಕೊಟ್ಟಿದ್ದಾರೆ. ಇದೆರಡೇ ಅಲ್ಲ, ನನಗೆ ಗೊತ್ತಿರೋಂಗೆ AI ತುಂಬಾ ಪುಷ್ ಕೊಡ್ತಾರೆ. ಪ್ರತಿಯೊಂದೂ ಮಾತಾಡ್ಬೇಕಾದ್ರೂ ಡಿಜಿಟಲ್ ಇಂಡಿಯಾ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಸೊ ಆ AI ಕಡೆ ಮಾತಾಡ್ಬೇಕಾದ್ರೆ ಇನ್ನೊಂದು ವಿಷಯ ಇತ್ತು. ನಾನು ಬಜೆಟ್ ನೋಡ್ಬೇಕಾದ್ರೆ ಇನ್ನೊಂದು ಏನು ಹೇಳಿದ್ರು ಅಂದರೆ, ಫಾರಿನ್ ಕಂಪನೀಸ್ಗಳು AI ಇನ್ವೆಸ್ಟ್ ಮಾಡ್ತಾರೆ ಅಂದರೆ ವಿಕಸಿತ್ ಭಾರತ್ 2047ವರೆಗೂ ಅವ್ರಿಗೆ ಟ್ಯಾಕ್ಸ್ ಎಕ್ಸಂಪ್ಷನ್ ಕೊಡ್ತಾರೆ ಅಂತ. ಅದು ಬೇರೆ ಕಡೆ ಕನ್ಸಂಪ್ಷನ್ ಅಂದರೆ ಹೊರಗಡೆ ಯೂಸ್ ಆಗುತ್ತೆ ಅಂದರೆ ಅದರಲ್ಲಿ ಎಷ್ಟೋ ಪರ್ಸೆಂಟು, ಇಂಡಿಯಾ ಡೊಮೆಸ್ಟಿಕ್ ಪ್ಲೇಯರ್ ಯೂಸ್ ಮಾಡ್ತಾರೆ 15%ವರೆಗೂ ಟ್ಯಾಕ್ಸಲ್ಲಿ ರಿಬೇಟ್ ಎಲ್ಲ ಇದೆ. ಸೊ ಇದೆಲ್ಲ ಕನ್ಸಿಡರ್ ಮಾಡಿದ್ರೆ ಇದು ನಿಮಗೆ ಡೇಟಾ ಸೆಂಟರ್ ಸ್ಟಾಕ್ಸ್ ಬಗ್ಗೆ ನಾನು ಆಲ್ರೆಡಿನೇ ಮಾತಾಡಿದ್ದೆ. ನೀವು ಸ್ಪೆಸಿಫಿಕ್ ಆಗಿ ಆನ್ ಎನ್ ಹೈಯರ್ ಲೆವೆಲ್ ಹೇಳಬೇಕು ಅಂದರೆ, ಡೇಟಾ ಸೆಂಟರ್ ಸ್ಪೆಸಿಫಿಕ್ ಆಗಿ ಮಾತಾಡಬೇಕು ಅಂದರೆ ನೆಟ್ವೆಬ್ ಅಂತ ಒಂದು ಕಂಪನಿ ಇದೆ, ನೀವು ಅದನ್ನು ನೋಡ್ಬೋದು. ಇಲ್ಲಿ ಅದ್ರ ಬಗ್ಗೆ ಮೆನ್ಷನ್ ಮಾಡಿಲ್ಲ, ಬಟ್ ಅದು ನನಗೆ ನೋಡಿದೆ, ಹಾಗಾಗಿ ಹೇಳ್ತಾ ಇದ್ದೀನಿ. ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗು. ಈ ಕಂಟೈನರ್ ಮ್ಯಾನುಫ್ಯಾಕ್ಚರಿಂಗ್ ಅಂದರೆ, ಈಗ ನಾವು ಏನೇ ವಸ್ತುಗಳನ್ನ ತಯಾರಿಸಿದ್ರು ಹೊರಗಡೆ ತೊಗೊಂಡು ಹೋಗ್ಬೇಕಲ್ಲ, ಅದು ಕಾನ್ಕಾರ್ಡ್ ಅಂತ ಒಂದು ಕಂಪನಿ ಇದೆ, ನೀವು ಅದನ್ನ ನೋಡ್ಕೋಬೋದು. ಈ SME ಗ್ರೋತ್ ಅಂದರೆ ಸ್ಮಾಲ್ ಟು ಮೀಡಿಯಮ್ ಎಂಟರ್ಪ್ರೈಸಸ್ಸು. ಇದೆಲ್ಲ ರಿಸ್ಕ್ ಇರುತ್ತೆ, ಬಟ್ ಗೌರ್ಮೆಂಟ್ ಕಡೆಯಿಂದ ಒಂದು 10,000 ಪುಷ್ ಮಾಡ್ತಾ ಇದ್ದಾರೆ. ಸೊ ನೀವು ಇದನ್ನು ಫಾಲೋ ಮಾಡ್ಬೋದು. ಇದನ್ನು ಬಿಟ್ಟು ರೇರ್ ಅರ್ತ್ ಮಿನರಲ್ಸು. ನಿಮಗೆ ರೇರ್ ಅರ್ತ್ ಮಿನರಲ್ಸ್ ಎಂತಕ್ಕಪ್ಪ ಇಂಪಾರ್ಟೆಂಟ್ ಆಯಿತು ಅಂದರೆ, ಚೈನಾದು ಫುಲ್ ಡಾಮಿನೇಷನ್ ಇದೆ. ಸೊ ಅವರು ಮಾನೋಪಲಿ ಇಟ್ಕೊಂಡಿದ್ದಾರೆ. ಅದನ್ನ ಕಡಿಮೆ ಮಾಡಬೇಕು ಅಂತ ಇಂಡಿಯಾದವರು ಇದು ಪುಷ್ ಮಾಡ್ತಾ ಇದ್ದಾರೆ. ಇದು ಸ್ಪೆಸಿಫಿಕ್ ಆಗಿ ಒಡಿಶಾ, ಆಂಧ್ರ ಪ್ರದೇಶ, ತಮಿಳ್ನಾಡು, ಕೇರಳದಲ್ಲಿ, ಯಾಕೆಂದರೆ ಇದರಲ್ಲಿ ಜಾಸ್ತಿ ಇರ್ಬೋದು ಅಂತ. ನೀವು ಇದಕ್ಕೆ ಫೋಕಸ್ ಮಾಡ್ತೀರಿ ಅಂದರೆ GMDC, NMDC, NLC ಇಂಡಿಯಾ, ಇದೆಲ್ಲ ಇದು ರಿಲೇಟೆಡ್ ವರ್ಕ್ ಮಾಡುತ್ತೆ. ಸೊ ಇದನ್ನು ನೀವು ಫಾಲೋ ಮಾಡ್ಬೋದು. ನೆಕ್ಸ್ಟು ಇದು ಬಿಟ್ಟು ಆನ್ ಎನ್ ಹೈಯರ್ ಲೆವೆಲ್ ಹೇಳಬೇಕು ಅಂದರೆ ಅಗ್ರಿಕಲ್ಚರ್ ಕಡೆ ತುಂಬಾ ಇದು ಕೊಟ್ಟಿದ್ದಾರೆ. ಅಂದರೆ ಸ್ಪೆಸಿಫಿಕ್ಕಾಗಿ ನಾನು ಹೇಳಬೇಕು ಅಂದರೆ ಸ್ಯಾಂಡಲ್ವುಡ್ ಕಲ್ಟಿವೇಷನ್ ಬಗ್ಗೆ ಮಾತಾಡಿದ್ದಾರೆ.
ನೆಕ್ಸ್ಟ್ ಕೊಕೊನಟ್ ಬಗ್ಗೆನೂ ಮಾತಾಡಿದರು. ಇಲ್ಲಿ ಅದ್ರ ಬಗ್ಗೆ ತೋರಿಸ್ತಲ್ಲ, ಬಟ್ ಕೊಕೊನಟ್ ಫಾರ್ಮಿಂಗು ಅದಕ್ಕೆ ಸಪೋರ್ಟು ಎಲ್ಲ ಕೊಡ್ತೀವಿ ಅಂತ ಇದ್ದಾರೆ. ಖೇಲೋ ಇಂಡಿಯಾ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ದಾರೆ. ಮತ್ತು ನಿಮಾನ್ಸ್ ಬಗ್ಗೆ ಮಾತಾಡಿದರು. ಯಾಕಂದರೆ ನಿಮಾನ್ಸ್ ಬಂದು ಇಂಡಿಯಾದಲ್ಲಿ ಬರೀ ಸೌತ್ ಇಂಡಿಯಾದಲ್ಲೂ ಬೆಂಗಳೂರಲ್ಲಿದೆ, ನಾರ್ತ್ ಇಂಡಿಯಾದಲ್ಲೂ ಒಂದು ಓಪನ್ ಮಾಡ್ತೀವಿ ಅಂತಲೇ ಹೇಳಿದರು. ಮತ್ತು ಸ್ಪೆಸಿಫಿಕ್ ಮೆಡಿಸನ್ಸ್ ರಿಲೇಟೆಡ್ ಟು ಕ್ಯಾನ್ಸರು ಮತ್ತು ರೇರ್ ಡಿಸೀಸಸ್ಗೆ ಟ್ಯಾಕ್ಸ್ನ ತೆಗಿತೀವಿ ಅಂತ ಹೇಳಿದ್ದಾರೆ. ಆಯಿತಾ, ಈ ಥರ ಮೆಡಿಕಲ್ ರಿಲೇಟೆಡ್ ಒಂದು ಇದು ಮಾಡ್ತಾ ಇದ್ದಾರೆ. ಮತ್ತು ಒನ್ ಗರ್ಲ್ ಪರ್ ಇದು ನೋಡಿ, ಇನ್ನೊಂದು ಇಂಪಾರ್ಟೆಂಟ್, ಗೌರ್ಮೆಂಟ್ ಕಡೆಯಿಂದ ಒಂದು ಗೌರ್ಮೆಂಟ್ ಹಾಸ್ಟೆಲ್ ಓಪನ್ ಆಗುತ್ತೆ ಹುಡುಗಿರಿಗೆ ಅಂತ ಪ್ರತಿ ಡಿಸ್ಟಿಕ್ಕಲ್ಲೂ. ಇದು ಒಂದು ನಡೀತಾ ಇದೆ. ಮತ್ತು ಲೋನ್ ಫೆಸಿಲಿಟಿ ಫಾರ್ ವೆಟಿನರಿ, ಅಂದರೆ ಯಾರು ವೆಟಿನರಿ ರಿಲೇಟೆಡ್ ಏನಾರ ಅಂದರೆ ಫಾರ್ ಎಕ್ಸಾಂಪಲ್ ಬ್ರೀಡಿಂಗ್ ಗ್ರೌಂಡ್ ಆಗಿರ್ಬೋದು, ಇನ್ಸ್ಪೆಕ್ಷನ್ ಆಗಿರ್ಬೋದು, ಟೆಸ್ಟಿಂಗ್ ಇರ್ಬೋದು ರಿಲೇಟೆಡ್ ಟು ವೆಟಿನರಿ, ಅದಕ್ಕೆ ಒಂದು ಲೋನ್ ಕೊಡ್ತಾರೆ ಇನ್ಸೆಂಟಿವೈಸ್ಡು. ಸೊ ಅದನ್ನು ಈ ಬಜೆಟಲ್ಲಿ ಫಾಲೋ ಮಾಡೋದು. ಇದರಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ನಾನು ಜನರಿಕ್ ಅಪ್ಡೇಟಾಗಿ ಹೇಳ್ತಾ ಇದ್ದೀನಿ. ಆಯಿತಾ, ಇದನ್ನು ಬಿಟ್ಟು ಈಗ ನಿಮಾನ್ಸ್ ಬಗ್ಗೆ ಆಲ್ರೆಡಿ ಹೇಳಿದ್ದೆ. ನೆಕ್ಸ್ಟು ಇನ್ನೂ ಕಪಲ್ ಆಫ್ ಥಿಂಗ್ಸು. ಓಕೆ, ಡಿಜಿಟಲ್ ಟೂರಿಸಮ್ ಅಂತ ಒಂದು ಮಾತಾಡಿದ್ರು. ಓಕೆ, ಡಿಜಿಟಲ್ ಟೂರಿಸಮ್ ಅಂದರೆ ಏನು ಅಂತಂದರೆ, ನೀವು ಕಲೆಕ್ಟಿವ್ ಡೇಟಾ ಅದ್ರ ಬಗ್ಗೆ, ಈಗ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಅದನ್ನೆಲ್ಲ ಡಿಜಿಟಲೈಸ್ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ. ಫುಲ್ ಡೀಟೇಲ್ಸ್ ಏನು ಎತ್ತಾ ಅನ್ನೋದು ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಡಿಜಿಟಲೈಸೇಷನ್ ಅಂತ ಮಾತಾಡ್ತಾ ಇದ್ದಾರೆ. ಡಿಜಿಟಲೈಸೇಷನ್ ಮಾಡಿದಾಗ ಎನಿವೆ ಡೇಟಾ ಬಗ್ಗೆ ಮಾತಾಡ್ತೀವಿ, ಸಾಫ್ಟ್ವೇರ್ ಕಂಪ್ನಿಗಳ ಬಗ್ಗೆ ಮಾತಾಡ್ತೀವಿ. ಯಾರಿದು ಪ್ರಾಜೆಕ್ಟ್, ಯೂಶ್ವಲಿ ಈ ಥರ ಪ್ರಾಜೆಕ್ಟೆಲ್ಲ TCS, ಇನ್ಫೋಸಿಸ್ ಅಕ್ವೈರ್ ಮಾಡ್ಕೊಳ್ಳೋದು. ಬಟ್ ಬಿಹೈಂಡ್ ದ ಸೀನ್ಸ್ ನಿಮಗೆ ಡೇಟಾ ಬೇಕಾಗುತ್ತೆ. ರಿಲೇಟೆಡ್ ಏನೋ ಇನ್ಫ್ರಾ ಪುಷ್ ಇರ್ಬೋದು, ಟಿಕೆಟಿಂಗ್ ಬಗ್ಗೆ ಇರ್ಬೋದು. ಸೊ ಇಷ್ಟೆಲ್ಲ ನಾನು ಅಂದ್ಕೊಂಡ್ರೆ, ನಾನು ಆನ್ ಎನ್ ಹೈಯರ್ ಲೆವೆಲ್ ಅಗೇನ್ ರಿಲೇಟೆಡ್ ಫೋಕಸ್ ಇದೆ, ತುಂಬಾ ಫೋಕಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೀವು ಟ್ರ್ಯಾಕ್ ಮಾಡ್ಬೋದು. ನೀವು ಆಲ್ರೆಡಿ ಅಂದಾಗ ಏನೇನು ಫಾಲೋ ಮಾಡಬೇಕು ಅಂತ ಮುಂಚೆನೇ ಹೇಳಿದ್ದೀನಿ. ಅದಾದಮೇಲಿಂದ ಇದೊಂದು ಇದೇನು ಅಂದರೆ ಟೂರಿಸಮ್, ಮೆಡಿಕಲ್ ಟೂರಿಸಮ್ ಬಗ್ಗೆನೂ ಮಾತಾಡಿದ್ರು. ಅಂದರೆ ಇಂಡಿಯನ ಮೆಡಿಕಲಲ್ಲಿ ಅಫೋರ್ಡಬಿಲಿಟಿ ಪರ್ಸ್ಪೆಕ್ಟಿವಿಂದ ಜನ ಬಂದು ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಒಂದು ಒಂದು ಅನೌನ್ಸ್ಮೆಂಟು ಆಗಿದೆ. ಸೊ ಅದ್ರ ಕಡೆನೂ ಸ್ವಲ್ಪ ಫೋಕಸ್ ಮಾಡ್ತಾರೆ. ನೆಕ್ಸ್ಟ್ ಇದು ಹೇಳ್ತಾ ಆನ್ ಎನ್ ಹೈಯರ್ ಲೆವೆಲು ಯಾವ ಸೆಕ್ಟರ್ಗೆ ಇಂಪ್ಯಾಕ್ಟ್ ಆಗಿದೆ, ಯಾವ ಸೆಕ್ಟರ್ ಪಾಸಿಟಿವ್ ಇದೆ, ಯಾವ ಸೆಕ್ಟರ್ ನೆಗೆಟಿವ್ ಇದೆ ಅನ್ನೋದ್ರ ಬಗ್ಗೆ ನೋಡ್ಬಿಡೋಣ. ಆಲ್ರೆಡಿ ಹೇಳ್ದಂಗೆ ನಮಗೆ STCG LTCG ಎಲ್ಲ ಇದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಕಡಿಮೆ ಆಗಿಲ್ಲ. ಸೊ ನಿಮಗೆ ಯಾರು ಕೋರ್ ಮಾರ್ಕೆಟಲ್ಲಿ ಇರುತ್ತೆ ಅದಕ್ಕೆ ಆಲ್ರೆಡಿ ಇಂಪ್ಯಾಕ್ಟ್ ಆಗಿರುತ್ತೆ. ಲೈಕ್ BSE, ಏಂಜಲನ್ನು, ಈ ಸ್ಟಾಕ್ಸ್ ರಿಲೇಟೆಡ್ ಸ್ಪೆಸಿಫಿಕ್ ಇರುತ್ತಲ್ಲ ಆ ಕಂಪನಿಗಳು, ಕ್ಯಾಮ್ಸು, KFin ಟೆಕ್ನಾಲಜಿ, ಇದಕ್ಕೆಲ್ಲ ಸ್ವಲ್ಪ ಇಂಪ್ಯಾಕ್ಟ್ ಇರುತ್ತೆ ಟೆಂಪ್ರವರಿಯಾಗಿ. ಸೊ ನೆಕ್ಸ್ಟು ಫಸ್ಟ್ ಪಾಸಿಟಿವ್ ಬಗ್ಗೆ ಮಾತಾಡೋಣ. ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಕವರ್ ಮಾಡಿದ್ದೀನಿ ಏನೇನು ಬರುತ್ತೆ ಅಂತ. ಮ್ಯಾನುಫ್ಯಾಕ್ಚರಿಂಗ್ ಬಂದು SME ಆರ್ ಮೈಕ್ರೋ SMEs, ಇದು ಬಗ್ಗೆ ಸ್ವಲ್ಪ ನಾನು ಯಾವ ಕಂಪ್ನಿಗಳನ್ನೂ ಕವರ್ ಮಾಡಿಲ್ಲ. ಯಾಕೆ ಅಂತಂದರೆ ಇಲ್ಲೇ ನೋಡ್ಬೋದು UPL PI ಇಂಡಸ್ಟ್ರೀಸ್ ಅಂತ ಹೇಳ್ತಾರೆ. ಈ UPL PI ಇಂಡಸ್ಟ್ರೀಸು ನನಗೆ ಸ್ಮಾಲ್ ಸೆಕ್ಟರ್ ಬರುತ್ತೆ ಅಂತ ಅನಿಸಲ್ಲ, ಬಟ್ ಟ್ರ್ಯಾಕ್ ಮಾಡಿ. ನೆಕ್ಸ್ಟು ಸೆಮಿಕಂಡಕ್ಟರ್ ಬಗ್ಗೆ ಆಲ್ರೆಡಿನೇ ನಾನು ಮಾತಾಡಿದ್ದೀನಿ. ನೋಡಿ, ಸೆಮಿಕಂಡಕ್ಟರು, ಡೇಟಾ ಸೆಂಟರು, ಡಿಫೆನ್ಸು, ಇದೆಲ್ಲ ಇಂಪಾರ್ಟೆಂಟ್ ಸೆಕ್ಟರು, ನಿಮ್ಮ ಇದರಲ್ಲಿ ಫಾಲೋ ಮಾಡಬೇಕಾಗಿರೋದು. ಟೂರಿಸಮ್ ಬಗ್ಗೆ ಅಂತೂ ಈ ಸಲ ತುಂಬಾ ಒತ್ತು ಕೊಟ್ಟಿದ್ದಾರೆ. ಟೂರಿಸಮ್ ಬಗ್ಗೆ ಮಾತಾಡ್ತಾ ಸ್ಪೆಸಿಫಿಕ್ಕಾಗಿ ಇದು 10,000 ಗೈಡ್ಸ್ಗೆ ಅಪ್ಗ್ರೇಡ್ ಮಾಡೋದು, ಇದ್ರ ಬಗ್ಗೆ ಹೇಳ್ತಾರೆ. ಸ್ಪೆಸಿಫಿಕ್ಕಾಗಿ ಈ ಮೌಂಟೇನ್ ಟ್ರೈನ್, ಈ ಉತ್ತರಾಖಂಡ್, ಹಿಮಾಚಲಲ್ಲಿ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ನೆಕ್ಸ್ಟು ಇದು ಟೆಲಿಸ್ಕೋಪ್ ಅಪ್ಗ್ರೇಡ್ಸ್ 4 ಕಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಿಂದ ಯಾರಿಗೆ ಬೆನಿಫಿಟ್ ಆಗುತ್ತೆ? ಹೋಟೆಲ್ಸ್ಗಳಿಗೆ ಬೆನಿಫಿಟ್ ಆಗುತ್ತೆ. ಸೊ ಹೋಟೆಲ್ ಬಂತು ಅಂದರೆ IHCL ಅಂದರೆ ನಿಮಗೆ ಯಾವುದಂದ್ರೆ ತಾಜ್ ಹೋಟೆಲ್ಸ್ ಬರುತ್ತಲ್ಲ ಅದು, ಮತ್ತು ಲೆಮನ್ ಟ್ರೀ, ಈ ITC ಹೋಟೆಲ್ಸ್ ಇದೆ, ಇದನ್ನೆಲ್ಲ ನೀವು ಫಾಲೋ ಮಾಡ್ಬೋದು. ಪವರ್ ಆ್ಯಂಡ್ ರಿನ್ಯೂವಬಲ್ಸ್ ಕಡೆ ಅಂದರೆ ಗ್ರೀನ್ ಎನರ್ಜಿ ಕಡೆ ಪುಷ್ ಇದೆ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಒಂದು ಲೋನ್ಸ್ ರೀಸ್ಟ್ರಕ್ಚರಿಂಗ್ ಬಗ್ಗೆ ಮಾತಾಡಿದ್ರು, ಮತ್ತು ಇದೆಲ್ಲ ಏನು ಮಾಡಬೇಕು ಅಂತ. ಸೊ ಅವ್ರು ಸ್ಪೆಸಿಫಿಕ್ಕಾಗಿ PFC ಆ್ಯಂಡ್ REC ಬಗ್ಗೆನೇ ಏನು ಮಾತಾಡಿದ್ರು. ಏನಕ್ಕಪ್ಪ ಇದು ಅಂತ ಅಂದರೆ, ಈ ಗ್ರೀನ್ ಎನರ್ಜಿ, ಇದು ಗ್ರೀನ್ ಲೋನ್ಸ್ ಇದೆಲ್ಲ ಮಾಡ್ಬೇಕಾದ್ರೆ ಇದ್ರ ಮೂಲಕ ಕೊಡೋಕ್ಕೆ ಫೋಕಸ್ ಕೊಡ್ತಾ ಇದ್ದಾರೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟು. ಸೊ ನೀವು ಇದನ್ನು ಫಾಲೋ ಮಾಡ್ಬೋದು. ಆಯಿತಾ, ಮತ್ತು ಇದು ಸರ್ವಿಸ್ ಕಡೆ ಇಂಡಸ್ಟ್ರಿ, IT, AI ಆಲ್ರೆಡಿ ಕವರ್ ಮಾಡಿದ್ದೀನಿ. ಲಾಜಿಸ್ಟಿಕ್ಸು, ಈಗ ಲಾಜಿಸ್ಟಿಕ್ಸ್ ಅಂದರೆ ಆಲ್ರೆಡಿ ಹೇಳಿದೆ, ಒಂದು ಇನ್ಲ್ಯಾಂಡ್ ವಾಟರ್ವೇಸ್, ವಾರಣಾಸಿ, ಈ ಥರ ಶಿಪ್ ರಿಪೇರು, ಈ ಥರದ್ದೆಲ್ಲ ಮಾತಾಡಬೇಕು ಅಂದರೆ ನೀವು GRSE ಅದ್ರ ಬಗ್ಗೆ ಒಂದು ಕಡೆ ಫೋಕಸ್ ಮಾಡ್ಬೋದು. ರೈಲ್ವೆ ಬಗ್ಗೆ ಅಂತ ಏನು ನಾನು ವಾವ್ ಅಂತ ಅನಿಸಿಲ್ಲ, ಯಾಕೆಂದರೆ ಬುಲೆಟ್ ಟ್ರೈನ್ ಇತ್ತು. ಬುಲೆಟ್ ಟ್ರೈನ್ ಅಂದರೆ ಅದಕ್ಕೆ ಆದ ಸ್ಪೆಸಿಫಿಕ್ ಟೀಮ್ಗಳಿರುತ್ತೆ. RVNL ಮತ್ತು ಇರ್ಕಾನ್ ಸ್ವಲ್ಪ ಕೆಲಸ ಸಿಗುತ್ತೆ, ಬಟ್ ತುಂಬಾ ಡೆಡಿಕೇಟೆಡ್ ಆಗಿ ವರ್ಕ್ ಸಿಗೋಲ್ಲ. ಬಟ್ ಇದರಲ್ಲೂ ಸ್ಪೆಸಿಫಿಕ್ಕಾಗಿ ಫೋಕಸ್ ಮಾಡೋದು ಅಂದರೆ ಸಿಮೆನ್ಸ್ ನೋಡ್ಬೋದು. ಯಾಕಂದರೆ ಇಂಜಿನ್ ಬಂದು ಅವ್ರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರು ಏನಾರ ಇದಕ್ಕೇ ಮಾಡ್ತಾರೆ ಬುಲೆಟ್ ಟ್ರೈನ್ಗೆ, ಇಲ್ಲ ಜಪಾನ್ ರಿಲೇಟೆಡ್ನೇ ಬರ್ತಾ, ಅದು ನನಗೆ ಐಡಿಯಾ ಇಲ್ಲ. ಬಟ್ ನೀವು ಏನಾರು ಡೆಡಿಕೇಟೆಡಾಗಿ ಇಂಜಿನ್ ರಿಲೇಟೆಡ್ ನೋಡ್ಬೋದು ಅಂದರೆ ಸಿಮೆನ್ಸ್ ಕಡೆನೂ ನೀವು ರೈಲ್ವೆ ಇಂಜಿನ್ ಕಡೆ ಫೋಕಸ್ ಮಾಡೋದು.
ಹೆಲ್ತ್ ಕೇರ್ ಬಗ್ಗೆ ಆಲ್ರೆಡಿ ಮಾತಾಡಿದ್ದೀನಿ, MSMEನೂ ಅದು ಆಲ್ರೆಡಿ ಮಾತಾಡಿದ್ದೀನಿ, ಇದೆಲ್ಲ ಪಾಸಿಟಿವ್ ಇದೆ. ನೆಗೆಟಿವ್ ಸೆಕ್ಟರ್ ಬಂದಾಗ ಅದೇ ಈಗ ಹೇಳಿದ್ನಲ್ಲ, ಕ್ಯಾಪಿಟಲ್ ಮಾರ್ಕೆಟ್ ಎಷ್ಟಿದೆ, ಇದು ಬಂದು BSE ಸ್ಟಾಕ್ ಇದು ಸ್ಟಾಕ್ಸು, ಮತ್ತು ಏಂಜಲ್ ಒನ್ನು, ಮತ್ತು 5 ಪೈಸಾ ಕ್ಯಾಪಿಟಲ್ಲು, ಕೆಫಿನ್ ಟೆಕ್ನಾಲಜಿ, ಇದೆಲ್ಲ ಇಲ್ಲಿಗೆ ಇಂಪ್ಯಾಕ್ಟ್ ಆಗುತ್ತೆ. ಈ ಮೆಟಲ್ಸ್ ಆ್ಯಂಡ್ ಮೈನಿಂಗ್ ಅಂದರೆ ಏನು ಸ್ಪೆಸಿಫಿಕ್ ಆಗಿ ಏನು ಹೇಳಿಲ್ಲ, ಹಾಗಾಗಿ ಸ್ಟೀಲ್ ಸೆಕ್ಟರ್ಗೆ ಇದಾಗುತ್ತೆ. ಪಾಸಿಟಿವ್ ಇರೋದು ಇದಿದೆ, ರೇರ್ ಅರ್ತ್ ಮಿನರಲ್ಸು, ಅದು ಪಾಸಿಟಿವ್ ಸೆಕ್ಟರ್ ಕಡೆ ಇದೆ. ಸೊ ಅದು ಆ ಕಡೆ ನೀವು ನೋಡ್ಬೋದು. ನೀವು ಇಲ್ಲೆಲ್ಲ ನೋಡ್ಬೋದು, ಹಿಂದಾಲ್ಕೋ ಎಲ್ಲ ಡೌನ್ ಇದೆ. ನಾಟ್ ಬಿಕಾಸ್ ಇದು ಏನು ಅನೌನ್ಸ್ ಮಾಡಿಲ್ಲ ಅನ್ನೋದ್ರಿಂದ ಸಿಲ್ವರ್ ಎಲ್ಲ ಡೌನ್ ಆಗಿರೋದ್ರಿಂದ ಹಿಂದಾಲ್ಕೋ ಡೌನ್ ಆಗಿದೆ. ಕೋಲ್ ಇಂಡಿಯಾ ಮತ್ತು ಟಾಟಾ ಸ್ಟೀಲ್ ಡೌನ್ ಆಗಿರೋದು ಏನು ಸ್ಪೆಸಿಫಿಕ್ ಆಗಿ ಏನೋ ಅನೌನ್ಸ್ ಮಾಡಿಲ್ಲ ಅಂತ. FMCG ಅಂದರೆ ಇದಕ್ಕೂ ಅಷ್ಟೇ ಡೆಡಿಕೇಟೆಡಾಗಿ ಏನು ಸ್ಪೆಸಿಫಿಕ್ಕಾಗಿ ಏನು ಪ್ಯಾಕೇಜು ಸ್ಟಿಮ್ಯುಲಸ್ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಇದ್ರ ಕಡೆನೂ ಅಂತ ಏನು ಇದು ನೆಗೆಟಿವ್ ಲಿಸ್ಟಲ್ಲೇ ಹಾಕಿದ್ದೀವಿ. ಫೈನಾನ್ಸು ಈಗ ಆಲ್ರೆಡಿ ಮಾತಾಡಿದ್ದೀವಿ ಎಂತಕ್ಕೆ ಅಂತ, ಆ ಲೋನ್ ಬಗ್ಗೆ ಮಾತಾಡ್ತಾ ಬಾಂಡ್ ಬಗ್ಗೆ ಮಾತಾಡಿದ್ದೀನಿ. ಇದ್ರ ಬಗ್ಗೆನೂ ಹೇಳಿದೆ, ಟ್ರೆಡಿಷನಲ್ ಇನ್ಫ್ರಾಸ್ಟ್ರಕ್ಚರ್ ಕಡೆನೂ ಅಂತ ಏನು ಫೋಕಸ್ ಮಾಡಿಲ್ಲ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಇನ್ನೂ ಏನಾರು ಅಪ್ಡೇಟ್ಸ್ ಇತ್ತು ಅಂತಂದರೆ ನಾನು ಮುಂದಿನ ವೀಡಿಯೋಗಳು ಕವರ್ ಮಾಡ್ತೀನಿ +1 ಅಂತ. ನಿಮಗೆ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ